ಸಮುದಾಯಕ್ಕೆ ಡಿಸಿಎಂ ಸ್ಥಾನ ಕೊಡಬೇಕು. ಅದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲ ದಲಿತ ಕ್ಯಾಟಗರಿಗೆ ಬರ್ತಾರೆ. ದಲಿತ ಸಮುದಾಯದ ವೋಟನ್ನ ಇವರು ಕ್ರೋಢೀಕರಣ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಲಿಂಗಾಯತ ಮತಕ್ಕೆ ಬಂದರೆ, ವೋಟ್ ಬ್ಯಾಂಕ್ಗೆ ಬಂದರೆ ಈಶ್ವರ್ ಖಂಡ್ರೆ ಇವರಿದ್ರು, ಎಂ ಬಿ ಪಾಟೀಲ್ ಇದ್ರು. ಸೊ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿತ್ತು. ಇದರ ನಡುವೆ ಅಹಿಂದ ಮತ ಬ್ಯಾಂಕ್ ಕೂಡ ಇದೆ. ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ಅಹಿಂದ ಮತದಾನ. ಅಹಿಂದ ವೋಟ್ ಬ್ಯಾಂಕನ್ನು ಕೂಡ ಅವರು ಜೊತೆಲಿ ಇಟ್ಕೊಳ್ತಾ ಒಕ್ಕಲಿಗ ಸಮುದಾಯದ ನಾಯಕರನ್ನು ಕೂಡ ಅಥವಾ ಒಕ್ಕಲಿಗ ಸಮುದಾಯದ ಈ ಮತ ಬ್ಯಾಂಕನ್ನು ಕೂಡ ಓಲೈಸಬೇಕಾಗಿದೆ. ಒಂದು ಲಿಂಗಾಯತ ದಲಿತ ಅಹಿಂದ ಸಮುದಾಯಕ್ಕೆ ಕೊಡಬೇಕು ಅಂತ. ಲಿಂಗಾಯತ ಸಮುದಾಯಕ್ಕೆ ಬರೋದಾದರೆ ಈಶ್ವರ್ ಖಂಡ್ರೆ ಅವರು ಕೂಡ ರೇಸಲ್ಲಿದ್ದಾರೆ, ಎಂ ಬಿ ಪಾಟೀಲ್ ಕೂಡ ರೇಸಲ್ಲಿದ್ದಾರೆ. ಅದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬಂದರೆ ಸದ್ಯ ವಾಲ್ಮೀಕಿ ಸಮುದಾಯ ಈ ಬಾರಿ ಆಲ್ಮೋಸ್ಟ್ ಒನ್ ಸೈಡ್ ಆಗಿದೆ. ಬಿಜೆಪಿಯ ಎಡವಟ್ಟಿನಿಂದಾಗಿ ವಾಲ್ಮೀಕಿ ಸಮುದಾಯದ ಮತಗಳು ಒಂದು ಸೈಡ್ ಆಗ್ತಾ ಇದೆ. ಕಾರಣ ಸತೀಶ್ ಜಾರಕಿಹೊಳಿ ಅಂತ ಹೇಳಬೇಕು. ಅದೇ ಸಂದರ್ಭದಲ್ಲಿ ಅಹಿಂದ ಬಂದರೆ ಅಲ್ಪಸಂಖ್ಯಾತರು ಬರ್ತಾರೆ, ಹಿಂದುಳಿದವರು ಬರ್ತಾರೆ, ದಲಿತರು ಕೂಡ ಬರ್ತಾರೆ. ಸೊ ಜಾತಿ ಸಮೀಕರಣದಿಂದಾಗಿ ಯಾರೆಲ್ಲ ಕಾಂಗ್ರೆಸ್ಗೆ ಬಲ್ಕ್ ಆಗಿ ವೋಟ್ಗಳನ್ನು ತೆಗೆದುಕೊಂಡು ಬರ್ತಾರಲ್ವಾ ಅವರಿಗೆ ಅಥವಾ ಆ ಸಮುದಾಯವನ್ನು ಪ್ರತಿನಿಧಿಸುವಂತಹ ನಾಯಕರಿಗೆ ಡಿಸಿಎಂ ಹುದ್ದೆ ಕೊಡಬೇಕು ಅನ್ನೋದು ಲೆಕ್ಕಾಚಾರ ಇದೆ. ಇದೇ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವಿ ಮಾಡುವ ಸಾಧ್ಯತೆ ಇದೆ. ಅಥವಾ ಸಿದ್ದರಾಮಯ್ಯನವರ ಬಣದವರು ಈ ರೀತಿಯ ಕೆಲಸವನ್ನು ಮಾಡಬಹುದು. ಆಗ ಏನು ಪ್ರಯೋಜನ ಅಂತ ಹೇಳಿದ್ರೆ ನೆಕ್ಸ್ಟು ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ. ಈ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ದೀಪಾ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಕಾಂಗ್ರೆಸ್ನಲ್ಲಿ ಗಮನಿಸ್ತಾ ಇದ್ವಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದು ಸಿಎಂ ಬದಲಾಗ್ತಾರಾ, ಸಂಪುಟ ಪುನರ್ರಚನೆನಾ ಅಂತ ಹೇಳಿ. ಇದರ ನಡುವೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೊಡೋದಾದ್ರೆ ಮಹೇಶ್, ಹೆಚ್ಚುವರಿ ಡಿಸಿಎಂ ಅನ್ನುವಂತಹ ವಿಚಾರ ಇವತ್ತಿನದಲ್ಲ. ಅಂದ್ರೆ ಯಾವಾಗ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ಯಾವಾಗ ಡಿಸಿಎಂ ಸ್ಥಾನವನ್ನ ಮಾಡ್ತಾರೆ ಅನ್ನುವಂತಹ ವಿಚಾರ ಬಂತು, ಆಗಲೇ 3-4 ಡಿಸಿಎಂ ಆಗ್ಬೇಕು ಅನ್ನುವಂತಹ ಒತ್ತಾಯ ಇತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಒಂದು ಕಂಡೀಷನ್ ಅನ್ನ ಹಾಕಿದ್ದಂತಹದ್ದು, ನನಗೆ ಸಿಎಂ ಸ್ಥಾನ ಸಿಗದೆ ಹೋದ್ರೆ ಹೆಚ್ಚುವರಿ ಡಿಸಿಎಂ ಸ್ಥಾನಗಳನ್ನ ಸೃಷ್ಟಿ ಮಾಡುವಂತಿಲ್ಲ ಅನ್ನುವಂತಹದನ್ನ ಹೇಳಿದ್ರು ಅನ್ನುವಂತಹದ್ದು ಕಾಂಗ್ರೆಸ್ ನಲ್ಲಿರುವಂತಹ ಚರ್ಚೆ. ಆ ಬೆನ್ನಲ್ಲೇ ಅವರಿಗೆ ಮಾತ್ರ ಒಂದು ಡಿಸಿಎಂ ಸ್ಥಾನವನ್ನ ಕೊಟ್ಟಿದ್ದಂತಹದ್ದು. ಈ ನಿಟ್ಟಿನಲ್ಲಿ ಇದೀಗ 2.5 ವರ್ಷದ ಬಳಿಕ ಹೆಚ್ಚುವರಿ ಡಿಸಿಎಂ ನ ಮಾಡಿದ್ರೆ ಸಮುದಾಯವಾರು ಒಂದಿಷ್ಟು ಅನುಕೂಲ ಆಗುತ್ತೆ. ಮುಂಬರುವಂತಹ ಸ್ಥಳೀಯ ಚುನಾವಣೆಗಳಲ್ಲಿ ಇದರಿಂದ ಹೆಚ್ಚಿನ ಮತಗಳನ್ನ ಕ್ರೋಢೀಕರಣಗೊಳಿಸಬಹುದು. ಮತ ಹಂಚಿಕೆ ಎಲ್ಲೂ ಕೂಡ ಅಂದ್ರೆ ಮತ ಬೇರೆ ಅಥವಾ ಡಿಸಿಎಂ ಸ್ಥಾನಮಾನವನ್ನ ಕೊಟ್ಟಿದ್ದೇವೆ ಅನ್ನೋ ದೇಶವನ್ನ ಮತ ಸಂಪರ್ಕ ಕಡಿತವಾಗಿದೆ. ನಮ್ಮ ಪ್ರತಿನಿಧಿ ದೀಪಾ ಹೇಳ್ತಾ ಇದ್ರು ಯಾವ ಕಾರಣಕ್ಕೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಅಂತ ಹೇಳಿದ್ರೆ, ಒಂದು ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿಯಿಂದಾಗಿ ಕಾಂಗ್ರೆಸ್ ಸಂಘಟನೆ ಬೂಸ್ಟಪ್ ಆಗುತ್ತೆ. ಅಂದರೆ ಕಾಂಗ್ರೆಸ್ನ ಸಂಘಟನೆ ಚುರುಕುಗೊಳ್ಳುತ್ತೆ. ಅದೇ ಸಂದರ್ಭದಲ್ಲಿ ನೆಕ್ಸ್ಟ್ ಲೋಕಲ್ ಬಾಡಿ ಎಲೆಕ್ಷನ್ ಇದೆ, ಆ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತೇಳಿ ಇದು ಮೇಲ್ನೋಟಕ್ಕೆ ಹೇಳ್ತಾ ಇರುವಂಥದ್ದು. ಬಟ್ ಇದರ ಹಿಂದೆ ಬೇರೆಯದ್ದೇ ತಂತ್ರಗಾರಿಕೆಯೂ ಕೂಡ ಇದೆ. ಬೇರೆಯದ್ದೇ